ಸಂಬಂಧ ನನಗ ಸಾಕಾಗಿ ಹೋದ್ ನೋಡ್ರಿ ಏಪ ಅಂತೀನಿ. ಇದ ಬ್ಯಾಸಿಗೆ ಸೀಸನ್ದಾಗ ಎಲ್ಲರ ಒಂದ ಗುಡಿ ನೋಡಿ ಅಕ್ಕಿ ಕಾಳ ಹೋಗದ ಮದುವೆ ಮಾಡ್ಬೇಕಂತ ಕುಂತೀನಿ ನೋಡ್ರಿ ಅಂತೀನಿ. ಈಗ ಸ್ವಾಮೀಜಿಗಳು ಅವ್ರು ಬಂದ್ರಂದ್ರ ಒಳ್ಳೆ ಗಂಡನ ತೆಗದ ಮಾಡಿಸ್ಬೇಕಂತ ನೋಡ್ರಿ. ಏನಿಲ್ಲ ನಿನ್ನ ಒಂದು ಮದುವೆ ಮಾಡಿ ಬಗಿಬೇಕಂತ ನಂತ ನೋಡೀಗ. ದೇಹವೆಂದರೆ ಮನಸ್ಸು ತುಂಬಿ ಆಸದ ತರದ ಇದ್ಯಾವ ಮಗಳು? ಇದು ನಂದು ಮಗಳು. ನನ್ನ ಮಗಳ ಸಂಗೀತ ಅಂತ ಕರಿತೀನಿ ಪ್ರೀತಿಯಿಂದ. ಹೇಳಿ ಹೇಳಿ. ನನಗೂ ಗೊತ್ತಾಗವಲಿಗತ್ತೆ ಅವ್ವ, ನಿನಗರೆ ಏನ್ ಗೊತ್ತಾಗತ್ತ ನೋಡುವುದಿಟ್ಟ. ಯಾವ ಊರು ಸ್ವಾಮಿಗಳವ್ರು? ನೀಲಗಿರಿ ಸ್ವಾಮಿಗಳವ್ರು. ನಮ್ ಭವಿಷ್ಯ ಕೇಳ್ಕೊಂಡ್ಬಿಟ್ಟು ಏನ್ ತಗದಿ? ನೀ ಯಾವ ಸ್ವಾಮಿಗಳ್ರಿ? ನೋಡ್ರಿ, ನಮ್ಮದು ಊರು ಬಗಲಾಪುರ, ನಮ್ಮ ಜಿಲ್ಲಾ ಹರಿಯಾಪುರ, ನಮ್ಮ ತಾಲೂಕ ಗೋಪಾಲಪುರ. ನಿಮ್ಮ ಆಶ್ರಮ ಎಲ್ಲೈತ್ರಿ ಮತ್ತ ಹಂಗಾರ? ಹೇಳ್ತೀನಿ ತಾಯಿ, ಹೇಳ್ತೀನಿ. ನಮ್ಮ ಆಶ್ರಮ ಏನ್ ದೂರ ಇಲ್ಲ. ಇಲ್ಲಿಂದ ಹೊರಗೆ ತಿಳ್ಕೊ ಬರೋ ಎಮ್ಮಿಸಲ್ಲ. ಅದ್ರ ದಾರಿ ಕಡಿಮೆ ಅಂಗಡಿ, ಅದ್ರ ದಾರಿ ತಿಮ್ಮುಟ್ಟ ಅಂಗಡಿ, ಮುಂದೆ ಬಂದ ಕಿಲೋಲ ಕಿರಣ ಮ್ಯಾಕ ಬಂದು ಕಾಯಿ ಹೊರಗೈತಿ ಮಠ ಸಂಧ್ಯಾಗ. ಏ ಅವ್ವ ಮಗಳ, ಇದು ಬಹಳ ದೊಡ್ಡದೈತಿ ಬೈ ಅವ್ವ. ಏನ್ ರೈತರ ಬಹಳ ಕೆಲಸ ಇಲ್ಲ. ಯಾಕಂದ್ರೆ ರೈತರ ಅಲ್ಲಿ ಅಂತರೂ ಮನಗಂಡ ಬೆಳೆದ ಬಿಟ್ಟವು. ಸಾಕು ಸಾಕು, ನಿಮ್ದು ಏನ್ ನಂಗೆಲ್ಲ ಗೊತ್ತೈತಿ. ನೀವ್ ಕರೆ ಸ್ವಾಮಿಗಳಾಗಿದ್ರ ನನ್ನ ಭವಿಷ್ಯ ಹೇಳ್ರಿ. ಸಂಗವ ಅದ್ಯಾಕೆ ಬೇಕವ್ವ ನಿನಗ? ಸೋಮನ ನಮಸ್ಕಾರ ಮಾಡಿ ದಕ್ಷಿಣ ಕೊಟ್ಟು ಕಳಿಸಿ ಬಂದ. ಯಪ್ಪ, ಈಗಿನ ಸಾಧುಗಳು ಯಾರೋ ನಂಬಂಗಿಲ್ಲ. ಯಾಕಂದ್ರೆ ಒಬ್ಬೊಬ್ರು ಯಾವ್ದಾದ್ರು ವೇಷ ಬರ್ತಾರ. ಅದಕ್ಕೆ ಸ್ವಲ್ಪ ಸುಮ್ನಿರು, ಎಲ್ಲ ಯೋಚನೆ ಮಾಡೋಣ. ಯಾವ ಸ್ವಾಮಿಗಳು ಗೊತ್ತಾಗತ್ತ? ಹಂಗಾದ್ರೆ ಯಾವ ಊರು ಸ್ವಾಮಿಗಳು? ಯಪ್ಪ, ಇವ ಐತಲ್ಲ ಹಗರ್ಕ ನೋಡ್ತಾವ. ನೀವು ಎಂತ ಸ್ವಾಮಿಗಳು? ನೀವು ಕರೆ ಸ್ವಾಮಿಗಳು ಹೇಳಿದ್ರೆ ಸರಿ. ನನ್ನ ಭವಿಷ್ಯ ಹೇಳು. ತಾಯಿ, ನಾವು ಕೈಯಲ್ಲಿ ಗೋಸೆ ಹೇಳೋದಲ್ಲ, ರಾಮಕೊಂಡಲ್ಲ. ನಿನ್ನ ಗೋಸೆ ಹಾಕಿ ಕೇಳಿಲ್ಲ. ನಾವೆಲ್ಲ ಚೂಸಿನ್ಯಾಗ ಗದಗನ್ಯಾಗ ಕುಂತ ತಪಾಸ್ ಮಾಡಿದೆ. ನಿನ್ನ ಗೋಸೆ ಹಾಕಿ ಕೇಳಿಲ್ಲ. ನೀ ಏನ ಹುಟ್ಟಿದಿ 3 ದಿನದಾಗ ನಿಮ್ಮ ದಯ. ಆಮ್ಯಾಗ ತಂದಂದ್ರು ಅವನ, ತಾಯಂದ್ರು ಅವನ. ಹಂಗಾಗಿ ಅದು ನೀನು ತಾಯಿ ಸಾಲಿ ಕಟ್ಟಲ್ಲ. ಆದ್ರೆ ಬಹಳ ಸೆನೆಕದಿನ. ಈ ಆಗ ಒಂದು ಗಂಡ ಬರ್ತ, ಅವನ ಆಗ ನಿಮ್ಗೆ ಜನ್ಮನ ಸ್ವಾರ್ಥ ಕಟ್ಟಿನ ತಾಯಿ. ಬರಬ್ಬರಿ ಆತ್ ನೋಡ್ರಿ ಸ್ವಾಮಿಗಳ, ಬರಬ್ಬರಿ ಆತ. ಅಲ್ರಿ ಇಷ್ಟೆಲ್ಲ ಹೇಳ್ತಿರಲ್ಲ ನೀವು. ಯವ್ವ ಮಗಳ, ಇವ್ರು ದೊಡ್ಡ ಸ್ವಾಮಿಗಳು ಅದಾರ. ಇವ್ರ ಸ್ವಾಮಿಗಳ, ನಮ್ಮ ಮಗಳ ಮದುವೆ ಯಾವಾಗ ಆಕತ್ರಿ? ಭಕ್ತ ಹೇಳ್ತೀನಿ, ನೀವು ಹೂ ಅಂದ್ರೆ ಸತ್ಯ ಆಕತಿ. ಹಂಗಾದ್ರ ಆತ್ ಬಿಡ್ರಿ, ಹೀಗೆ ಮಾಡ್ಬೇಕು. ಯಪ್ಪ, ಇವರು ಸಾಧುಗಳಲ್ಲ, ಬಾಯಿ ತೋರಿಸ್ತೀನಿ. ಇದು ಧ್ವನಿನ ಎಲ್ಲೋ ಕೇಳಿ, ಇದ ಊರಾಗ ಅದ್ರ ಎಲ್ಲಿ ಕೇಳಿನಿ ಅನ್ನೋ ಗೊತ್ತಾಗಬಲ್ಲ. ಯಪ್ಪ ನಮ್ ಗುರುಗಳ ಬರುವಂತ ಬಾಯಿಂದ ಮಾತು ಎಂದಿಗೂ ಸುಳ್ಳಾಗುದಿಲ್ಲ. ನೀ ಎಲ್ಲೇ ಪಂಚಪುರಾಣಲ್ಲೇ ಕೇಳಿರ್ಬೇಕು ನಾವು ಗುರುಗಳ ಧ್ವನಿಯ. ಇಲ್ಲ ಇಲ್ಲ, ನಾ ಇದ ಊರಾಗ ಕೇಳಿ ನಾ ಧ್ವನಿ. ಅದ್ರ ಎಲ್ಲಿ ಕೇಳಿನಿ ಅನ್ನೋದು ನೆನಪಾಗವಲ್ಲ ನಂಗ.
ಇಲ್ಲಿ ಏನೋ ಗೊತ್ತಾಗಂತಲ್ಲ ಗುಸು 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 ನೀ ಹೆಂಗಾರ ಮಾಡು ಹೆಣ್ಮಕ್ಳು ಗುಡಿ ಕರ್ಕೊಂಡ್ ಬಾರಪ್ಪ. ಯವ್ವ ಅದೆಲ್ಲ ಹೋಗ್ಲಿ ನಾ ತಕ್ಷಣ ಕೊಟ್ಟು ಕಳಿಸಿ ಬಿಡು ನಡೀನ. ಬರ್ರಿ ಮತ್ತ ಅಜ್ಜರ ನೀವು ಕೈ ಮುಂದೆ ಮಾಡ್ರಿ. ನೋಡ್ತಾಯಿ ಈ ತಕ್ಷಣ ಶಿಕ್ಷಣ ಕೈಯ ಕೊಡು. ಯಾಕಂದ್ರೆ ತಂದೆ ಕೈ ನಾವು ಇಬ್ರು ಭೇಟಿ ಹಾಕಿ ಅಲ್ಲೇ ಕೊಡ್ತಾನಪ್ಪ. ಏ ಒಬ್ರಿಗೆ ಕೊಟ್ರಿ ಇನ್ನೊಬ್ರಿಗೆ ಅನ್ಯಾಯ ಆಗುತ್ತೆ, ಅದಕ್ಕೆ ಇಬ್ರಿಗೆ ಕೊಡ್ಬೇಕು. ಕೊಟ್ರ ಆತಾಯಿ ಇಬ್ಬರಿಗೆ ಕೊಡುವ ಅಗತ್ಯಗ ಕೈ ಮುಂದಕ್ಕೆ ಮಾಡಿ ಅಪ್ಪ, ನೋಡ್ತೀನಿ. ಸೋಮ್ರ ದಕ್ಷಿಣ ಕೊಟ್ಟು ಕಳ್ಸಬೇಕಿಲ್ಲ, ಹಂಗೆ ಕೊಡ್ತೇವ್ರನ್ನ. ಹರಿಸಿ ಮಕ್ಕಳ ನೀವ ಇಬ್ರು ಹಂಗೆ ಹಿಂಗ ಲೇ ನಿಮ್ಗೆ ಯಾಕೆ ಇಂಥ ವೇಷ ಹಾಕೊಂಡು ಬಂದ್ರಿ ಇಲ್ಲಿ ನಮ್ಮ ಮಗಳ ಭವಿಷ್ಯ ಹಾಳ ಮಾಡಾಕ. ನಿಮ್ಗೆ ಬ್ಯಾರೆ ಉದ್ದಾಗ ಏನು ಇದ್ದಿದ್ದೇನಲ್ಲಿ ದುಡಿಯಾಕ ಹೋದ್ರ ಆ ಪರ್ಸಪ್ನ ಗಾಡಿಯಾಗ ಹೋದ್ರ ಐತಲ್ಲ 200 ರೂಪಾಯಿ ಪೇಮೆಂಟ್ ಕೊಡ್ತಾರೆ ನಿಮ್ಗ. ಎಂತ ವೇಷ ಹಾಕೊಂಡು ಎದಕ್ ಬರ್ತಿರ್ಲಿ? ಏ ಮಾವ, ನಾವು ಹೊಟ್ಟೆ ಬಾಡಿಗೆ ಎಸಿ ಹಾಕೊಂಡ್ ಬಂದಿಲ್ಲ. ನಿನ್ನ ಮಗಳು ಸಂಜೆ ಅದಲ್ಲ, ಸಂಜೆ ಮದುವೆ ಆಗ್ಬೇಕಂತೇಳಿ ಎಸಿ ಹಾಕೊಂಡ್ ಬಂದಿ ನೋಡು ಮಾವ. ಯಪ್ಪ ನಾನು ಇಬ್ಬರೊಳಗೆ ಯಾರು ಲಗ್ನ ಅಲ್ಲಿ ಹೇಳ್ಬಿಡು ನೀನ. ಯವ್ವ ಹೆಸಕೊಂಡ್ರೆ ಯವ್ವ ನೀ ಆಗುದಂತ್ರು ಕಿಂಗನ ಮದುವೆ ಆಗ್ಬಿಡಲ್ಲ. ನಿಮ್ಮ ಅವ್ವ ಅಂತರೂ ಸಾಯುವಾಗ ನಾನು ಸ್ವಾದ್ರ ಆಯಾಗ ಕೊಡ್ತೀನಂತ ಕಲಾಸ ಆಗಿ ಹೋಗಿ ಆತಳಪ್ಪ, ನಾ ಕಿಂಗ್ ಮಮ್ಮನ ಲಗ್ನ ಹಾಕಿ ಹಿಂಗ ಹೋಗಿ ಆಚರಣೆ ಕರ್ಕೊಂಡ ಬರ್ತೀನಿ ತಡಿಯ. ನಿಮ್ಮ ಮೌನ ಕಿಂಗನ ಜೊತೆ ತೆಕ್ಕಿ ಬರ್ಕೊಂಡು ನಿಂದ್ರ ಮನೆ.
ಹೌದು ಮಾಮ ಹೌದು ಮಂತ್ರ ಹೌದು ಆರ ಬದಲಿಸ್ಬೇರಪ್ಪ ಬೇಗ ಬೇಗ. ಓಂ ಮಂಗಲಂ ತಂತು ನಾನೇ ನಮ ಯೇತುನ ಕಾರ್ಬಾರವ್ರ ಲಗ್ನಂತ್ರ ಆತ್ರಿ ಮತ್ತೇನಾರ ಐತನ್ರಿ? ಒಂದಿಟ್ಟು ತಡ್ಕೋರಿ ಸ್ವಾಮಿಗಳ, ಮೊದಲು ಊಟ ಮಾಡಿ ರೆಕಾರ್ಡ್ ತಕ್ಷಣ ತಗೊಂಡ್ ಹೋಗಕತ್ರಿ ನೀವು. ಏನೈತ್ರಿ ನಿಮ್ ಹೆಜ್ಜೆ ಹೆಸರು ಹೇಳ್ರಿ? ಕಿಂಗೋರ ಕಿಂಗೋರ ಕಟಗರಟ್ಟಿ ಕಲ್ಲಾನ್ ಹಿಂಡೆ ಕಟ್ಕೊಂಡು ಹೋಗ ಕಟ್ಕೊಂಡ್ ಬರ್ತಾವ ಸಾಂಗುವ ನೀ ಹೇಳೋ. ಹಗ್ಗದ್ಲೆ ಹೊಡೆದು ಮಗಳು ಬರ್ತಾರ ಕಿಂಗು. ಹಾಗೆ ಹಾಗೆ ರಾತ್ರಿ ಪೂರ ಬರ್ತಾಳ ಕನಸಿ